ಕಪ್ಪಗಿದೀವಿ, ಯಾವುದೋ ಕ್ರೀಮ್ಗಳು ಹಾಕೋಬೇಕು, ಬೆಳ್ಳಗಾಗ್ಬೇಕು ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿಗೂ ಕೂಡ ಇದು ಒಂದು ರಾಮಬಣ. ನಾನು ಕರ್ಗಿದೆ, ನನ್ನ ಮುಖ ಗ್ಲೋ ಆಗಿದೆ. ಶಿರಾ ಸರ್ಕಾರಿ ಆಸ್ಪತ್ರೆಗೆ ವಾರಕ್ಕೆ 2 ಸರಿ ಹೋಗಿ ನಾನು ಶುಗರ್ ಟೆಸ್ಟ್ ಮಾಡಿಸಿದ್ರೆ ಆ ಲೆವೆಲ್ಗೆ ಶುಗರ್ BP. ಯಾಕಂದ್ರೆ ನಾನ್ ಮಾಡೋಂತ ಕೆಲಸ ಟೆನ್ಷನ್ ಕೆಲಸ, ತುಂಬಾ ಕಷ್ಟ ಅನಿಸ್ತಿತ್ತು. ಸುಸ್ತು ಜಾಸ್ತಿ ಆಗೋದು, ಒಂದಷ್ಟು ದೂರ ನಡ್ಕೊಂಡು ಹೋದ್ರೆ ದಮ್ ಎಳಿಯಂಗಾಗೋದು. ಹೆಂಗೆ ಅಂದ್ರೆ ಇಷ್ಟೊತ್ತು ನಿಂತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. 5 ಸೆಕೆಂಡ್ ನಾನು ನಿಂತಿದ್ದೆ ಅಲ್ಲ. ಇವತ್ತು ನಾನು ಜೀನಿ ಸ್ಲಿಮ್ ನ ತಗೊಂಡ ಮೇಲೆ BP, ಶುಗರ್, ಥೈರಾಯ್ಡ್ ಮಾತ್ರೆ ಸ್ಟಾಪ್ ಮಾಡಿದೀನಿ. ಮಾತ್ರೆ ಕುಡಿತಿಲ್ಲ. 150 kg ಇದ್ದಂತ ನನ್ನ ದೇಹ 127 kg ಕಮ್ಮಿ ಆಯ್ತು. 127 kg ಕಮ್ಮಿ ಆಯ್ತು. ಆಗ ನಂಗೆ ವಾಶ್ರೂಮ್ ಹೋಗ್ಬೇಕಾದ್ರೆ ಬದಲಾವಣೆಗಳು ಕಾಣಿಸ್ತಾ ಬಂತು. ಕಷ್ಟದಲ್ಲಿ ಇದ್ದಂತ ನನ್ನನ್ನ ಜೀನಿ ಪ್ರಾಡಕ್ಟ್ ತಗೊಂಡ್ಮೇಲೆ ನನ್ನ ದೇಹದಲ್ಲಿ, ನನ್ನ ಜೀವದಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಹಿಡಿದು ಹಂತವಾಗಿ ಬದಲಾವಣೆಗಳನ್ನ ನಾನು ಕಾಣ್ತೀನಿ. ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಎಷ್ಟೇ ಊಟ ಮಾಡಿದ್ರು ಸುಸ್ತು, ಬಿಡು ಮಲಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇದ್ದಂತ ನನ್ನನ್ನ ಇವತ್ತು ನಾನು ಜೀವಿಸ್ಬೇಕು, ನಾನು ಚೆನ್ನಾಗಿದ್ದೀನಿ ಅನ್ನೋ ಮಟ್ಟಕ್ಕೆ ನನ್ನ ತಂದ್ರು. ಇಷ್ಟಪಟ್ಟಂತ ಬಟ್ಟೆ ಹಾಕೊಳಕ್ ಆಗ್ತಾ ಇರ್ಲಿಲ್ಲ. ಇವತ್ ನೋಡಿ ನನಗೆ ಉಟ್ಕೊಂಡು ಇಷ್ಟೊಂದು ನಿಂತಿದ್ದೀನಿ, ಹಿಂಗಿರ್ತಿಲ್ಲ, ಹಿಂಗ್ ನಿಲ್ತಿದ್ದೆ, ಆ ತರ ಇರ್ತಿದ್ದೆ. ದೇಹ ಮಾತ್ರ ಅಷ್ಟು ದಪ್ಪ ಇರ್ತಾ ಇತ್ತು. ಬಾಡಿ ನನ್ ಜೀವ ನನ್ಗೆ ಭಾರ ಅನಿಸ್ತಾ ಇತ್ತು. ಸ್ವಲ್ಪ ದೂರ ನಡಿಯಕ್ ಆಗ್ತಾ ಇತ್ತು. ನಂತರ ದಪ್ಪ ಇದ್ದು ಕಷ್ಟ ಅನುಭವಿಸ್ತಾ ಇರುವಂತ ಹೆಣ್ಮಕ್ಳಿಗೆ ನಾನೊಂದ್ ಸಲಹೆನ ನೀಡ್ತೀನಿ. ಬೇರೆ ಯಾವ್ದಾವ್ದೋ ತಗೊಂಡು ನೀವು ಕಷ್ಟ ಪಡಬೇಡಿ. ಇದು ಯಾವ್ದು ಹೊರ ದೇಶದ ಪ್ರಾಡಕ್ಟ್ ಅಲ್ಲ, ನಮ್ಮ ಶಿರಾ ತಾಲೂಕಿನ ಪ್ರಾಡಕ್ಟ್, ಬೇರೆ ದೇಶದ್ದಲ್ಲ ಇದು. ನಂತರ ದಪ್ಪ ಇದೀವಿ, BP, ಶುಗರ್ ಇದೆ, ಅನೇಕ ಕಾಯಿಲೆ, PCOD ಪ್ರಾಬ್ಲಮ್ ಇದೆ, ನನಗೆ ಅನೇಕ ತೊಂದರೆ ಇದೆ ಅಂತ ಅನುಭವಿಸ್ತಾ ಇರುವಂತ ಹೆಣ್ಮಕ್ಳು ಇದನ್ನ ಖಂಡಿತ ಯೂಸ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಖುಷಿಯಾಗಿರ್ತೀರಾ. ಸ್ನೇಹಿತರೆ ನಮಸ್ತೆ, ಗೀತಮ್ಮ ಹೆಸರು. ಆಶ್ರಯ ನಿರಾಶ್ರಿತರ ಆಶ್ರಮ ಸಂಸ್ಥಾಪಕರು. ನಾನು ಆಶ್ರಮ ನಡೆಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ತುಂಬಾ ದಪ್ಪ ಇದೆ, 150 kg ದಪ್ಪ ಇದೆ. ನಾನು ಯಾವತ್ತಿಂದ ದಪ್ಪ ಆದ್ರೆ 2011ನೇ ಇಸ್ವಿಯಿಂದ ಕೂಡ ಇದೇ ತರ ದಪ್ಪ ಇದ್ದೀನಿ, 150 kg. ನಾನ್ ದಪ್ಪ ಇದ್ದಾಗ ಮೊದಲನೇದಾಗಿ ಎದ್ದೋಳಕ್ಕೆ, ಕೂತ್ಕೊಳ್ಳೋಕೆ ಕಷ್ಟ ಆಗೋದು, ಕೆಳಗಡೆ ಕೂತು ಊಟ ಮಾಡಕ್ ಕಷ್ಟ ಆಗೋದು, ಕೆಳಗಡೆ ಕೂತ್ಕೊಳ್ಳೋಕ್ ಕಷ್ಟ ಆಗ್ತಿತ್ತು, ಟಾಯ್ಲೆಟ್ಗೆ ಹೋದ್ರೆ ವಾಶ್ರೂಮ್ಗೆ ಹೋಗಕ್ ಕಷ್ಟ ಆಗ್ತಾ ಇತ್ತು. ನಾನು ಇದೇ ತರಾನೇ ಯೋಚನೆ ಮಾಡಿ ಭೂಮಿಕಾ ಮೇಡಮ್ ಅವರು ಜೀನಿ ಆಡ್ನ ತೋರಿಸಿದಾಗ ನಾನು ನೋಡಿದೆ. ಜೀನಿ ಆಡ್ನ ಇದು ನಾನು ಬಳಸ್ಬೇಕು, ನಾನು ಯೂಸ್ ಮಾಡಬೇಕು ಅಂತಂದೇಳಿ ಯೋಚನೆ ಮಾಡಿದೆ. ಅದಕ್ಕೆ ಮುಂಚೆ BP, ಶುಗರು, ಥೈರಾಯ್ಡ್ ಇದು 3 ಟ್ಯಾಬ್ಲೆಟ್ ತಗೊಂತಾ ಇದೆ. ಶಿರಾ ಸರ್ಕಾರಿ ಆಸ್ಪತ್ರೆಗೆ ವಾರಕ್ಕೆ 2 ಸರಿ ಹೋಗಿ ನಾನು ಶುಗರ್ ಟೆಸ್ಟ್ ಮಾಡಿಸಿದ್ರೆ ಆ ಲೆವೆಲ್ಗೆ ಶುಗರ್ BP. ಯಾಕಂದ್ರೆ ನಾನ್ ಮಾಡೋಂತ ಕೆಲಸ ಟೆನ್ಷನ್ ಕೆಲಸ, ತುಂಬಾ ಕಷ್ಟ ಅನಿಸ್ತಿತ್ತು ನನಗೆ. ಸುಸ್ತು ಜಾಸ್ತಿ ಆಗೋದು, ಒಂದಷ್ಟು ದೂರ ನಡ್ಕೊಂಡು ಹೋದ್ರೆ ದಮ್ ಎಳಿಯಂಗಾಗೋದು. ಹೆಂಗೆ ಅಂದ್ರೆ ಇಷ್ಟೊತ್ತು ನಿಂತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. 5 ಸೆಕೆಂಡ್ ನಾನು ನಿಂತಿದ್ದೆ ಅಲ್ಲ. ಇವತ್ತು ನಾನು ಜೀನಿ ಸ್ಲಿಮ್ ನ ತಗೊಂಡ ಮೇಲೆ BP, ಶುಗರ್, ಥೈರಾಯ್ಡ್ ಮಾತ್ರೆ ಸ್ಟಾಪ್ ಮಾಡಿದೀನಿ. ಮಾತ್ರೆ ಕುಡಿತಿಲ್ಲ. ಎಷ್ಟಾದ್ಮೇಲೆ 2 ಡಬ್ಬ ತಗೊಂಡ್ಮೇಲೆ ನಾನು ಎಲ್ಲ ಕಂಟ್ರೋಲ್ಗೆ, 2 ಡಬ್ಬದವರೆಗೂ ನಿಧಾನಕ್ಕೆ ಕಮ್ಮಿ ಆಗ್ತಾ ಬಂತು. ಆಗ ನಂಗೆ ವಾಶ್ರೂಮ್ ಹೋಗ್ಬೇಕಾದ್ರೆ ಬದಲಾವಣೆಗಳು ಕಾಣಿಸ್ತಾ ಬಂತು. ಎದ್ರೆ ಕುಂತ್ಕೊಂಡ್ರೆ ಬದಲಾವಣೆ ಕಾಣಿಸ್ತಾ ಬಂತು, ನಡೆದ್ರೆ ಬದಲಾವಣೆ ಕಾಣಿಸ್ತಾ ಬಂತು. ನಡಿತೀನಿ ಅಂದ್ರೆ ಮೇಲೆ ಸುಸ್ತಾಗೋದು, ಉಸಿರು ಎಳ್ದಂಗ್ ಆಗೋದು, ಅದೇನು ಇಲ್ಲದೆ ಸ್ವಲ್ಪ ಡಿಸ್ಟೆನ್ಸ್ ಆದ್ರೂ ನಾನು ನಡಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನಲ್ಲಿ ಬಂತು. 2ನೇದಾಗಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮುಖ ಇದಕ್ಕಿದ್ದಂಗೆ ಈ ತರ ಚೇಂಜಸ್ ಕಾಣುತ್ತೆ. ನಾನು ಅದೇ ಅಂತೀನಿ, ಎಷ್ಟು ಬೆಳ್ಳಗಾಗ್ತಾ ಇದೀನಿ ನೋಡ್ರಿ ಅಂತ. ಅದೆಲ್ಲ ಕಾರಣ ಏನಕ್ಕೆ? ನನ್ನಲ್ಲಿರುವಂತ ದೇಹದಲ್ಲಿರುವಂತ ಕೊಬ್ಬಿನ ಅಂಶ ಕರಗ್ತಾ ಇದೆ. ಆ ಸ್ಲಿಮ್ ಇಂದ ನನಗೆ ಶೈನಿಂಗ್ ಮುಖ ಕೊಡ್ತಾ ಇದೆ. ಈ ತರ ಇದ್ ನೋಡ್ತಾ ಇದೆ, ಕರ್ರಗಿದ್ದು ಅನೇಕ ವಿಡಿಯೋಗಳು ನೋಡ್ಬೋದು, ಕಪ್ಪಗಿರುತ್ತೆ. ಇದ್ ನೋಡಿ ಎಷ್ಟು ಬೆಳ್ಳಗ್ ಕಾಣುತ್ತೆ. ನನಗೆ ಖುಷಿ ಆಗುತ್ತೆ. ಯಾವ್ದೇ ಪ್ರಾಡಕ್ಟ್ ಯೂಸ್ ಮಾಡ್ತಿಲ್ಲ ನಾನು, ಬೆಳ್ಳಗಿದ್ದೀನಿ ಅಂದ್ರೆ ಜೀನಿ ಸ್ಲಿಮ್ ಕಾರಣ. ಆ ತರ ಕಷ್ಟದಲ್ಲಿ ಇದ್ದಂತ ನನ್ನನ್ನ ಜೀನಿ ಪ್ರಾಡಕ್ಟ್ ತಗೊಂಡ್ಮೇಲೆ ನನ್ನ ದೇಹದಲ್ಲಿ, ನನ್ನ ಜೀವದಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಹಿಡಿದು ಹಂತವಾಗಿ ಬದಲಾವಣೆಗಳನ್ನ ನಾನು ಕಾಣ್ಕೊಂಡೆ. ಇವತ್ತು ನಾನು ನಿಂತು ಒಂದು ಅರ್ಧ ಗಂಟೆ ಒಬ್ರ ಹತ್ರ ಮಾತಾಡ್ತೀನಿ ಅಂದ್ರೆ ಜೀನಿ ಕಂಪ್ನಿಯ ಮಾಲೀಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ದಯವಿಟ್ಟು ನಾನು ಹೇಳ್ತೀನಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು.